ಬಾಮ ಸಾಧ್ವಿಲ್ಲಮ್ಮ ಸಾಧ್ವಿಲ್ಲ ಸವಿತಾ ಸಾಧ್ವಿಲ್ಲ ನನಗಂತೂ ನೋಡಿ ನೋಡಿ ಸಾಕಾಗ್ಬಿಡ್ತು ಹೋಗಕ್ಕ. ಜನಪುಟ ಯಾಕ ಬಬ್ಲುನ್ ಬೈದಿದ್ದು ಇವಾಗ ಅವ್ನು ಊರ್ಕೋತಾವ್ ನೋಡು ಊರ್ಕೋತಾವನು. ಅಜು ಏನ್ ಮಾಡೋದು ಇವಾಗ? ಬಬ್ಲು ಹೋಗಿ ಊರ್ಕೋಗು. ಇಲ್ಲಪ್ಪ ನಾನು ಕೊಡಲ್ಲ. ಅವಳು ನಿನ್ನ ತೂತು ಅಂತಾಳೆ. ಬಾ ನಾವು ಹೋಗೋಣ ಬಮ್ಮ. ಅವಳ್ಗ ಕೊಡೋದು ಬೇಡ, ಜ್ಯೋತಿ ಅಕ್ಕನ್ ಕೊಡೋಣ. ಅಯ್ಯೋ ನಾಮ ಅವಳಿನ್ನು ಕಿತ್ತು ಮಗು ಅಮ್ಮ, ಅವಳಿಗೇನು ಗೊತ್ತಾಗಲ್ಲ ಏನೋ ಪಾಪ ಅವಳಿನ್ನು ಮಗು. ನಗೋದು ಅಳೋದು ಅಮ್ಮ, ಈ ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲಮ್ಮ. ಸವಿತಾ ಸಂಗೀತ ಅಲ್ಲ ನೋಡು ಇಷ್ಟೊತ್ತು ಕಿತ್ಲಾಡ್ತಾ ಇದ್ರು. ಇವಾಗ ನೋಡು ಅವ್ನು ಹೇಳ್ತಾ ಇರೋದು ನೋಡು, ಅವಳಿನ್ನೂ ಚಿಕ್ಕ ಮಗು ಅಮ್ಮ, ಅವಳಿಗೇನು ಗೊತ್ತಾಗಲ್ಲ ಅಂತ. ಅಯ್ಯೋ ಈ ಬಬ್ಲು ಮಾತಿನ ಕೇಳಿದ್ರೆ ನಗು ಬರ್ತಾಯ್ತು ನನಗೆ. ಜಾನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಅಜ್ಜಿ ನೋಡಿ ನೋಡಿ ಜಾನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಅಮ್ಮ ಇನ್ನೊಂದು ಮಗ ಕೂಡ ಆತನ. ಓ ಇದ್ರಾಗೂ ಚೆನ್ನಾಗಿ ಕಾಣಿಸ್ತಾಳೆಲ್ಲ ಬಬ್ಲು. ಇನ್ನೊಂದು ಎಂತ ತಂದಿದ್ಯಾ ತೋರ್ಸು. ನೋಡಜ್ಜಿ ಇದೇನು ಚೆನ್ನಾಗೈತೆ ಜಾನಕ. ಕಿಂತತ್ತು ಕಾಣ್ತಾಳೆ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾಳೆ. ಪ್ರಿನ್ಸಸ್ ಅಂಡ್ ಕ್ಯೂ ನಂಗೆ ಕಾಣಿಸ್ತಾಳೆ ಅಂತೇಳಮ್ಮ ಬಬ್ಲು. ಅಖಿಲಮ್ಮ ಅಡುಗೆ ಊಟಗಳು ಎಲ್ಲ ಆಯಿತು. ಇಲ್ಲಿಗೆ ಎತ್ಕೊಂಬರೋದ ನಿಮಗೆ? ಆಮೇಲೆ ಅಜಯ್ ಅವರು ಬಾವ ಸಂಜೆ ಅಲ್ಲೇ ಊಟ ಮಾಡಿದ್ರು, ನಮ್ಮಮ್ಮ ಬಡಿಸ್ತಾವ್ರೆ. ನಿಮಗೆಲ್ಲ ಇಲ್ಲಿಗೆ ಎತ್ಕೊಂಬರೋದ ಅಲ್ಲಿಗೆ ಹೋಗೋದ? ಅಖಿಲಮ್ಮ ಸಂಗೀತ ಬಬ್ಲು ಬಂದವ್ರಂತ ಹೇಳ್ದೆ ನಮ್ಮ ವಿಜಯ್ ಅಜಯ್ಗೆ. ಹೇಳ್ದೆ ಅಖಿಲಮ್ಮ. ಅವ್ರದ್ದು ಊಟ ಆಯಿತು, ಕುತ್ಕೊಂಡಿದ್ರು. ಏನು ಇವಾಗ ಮಲ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಓ ಹೌದಾ, ಸರಿನಮ್ಮ ನಾವು ಅಲ್ಲಿಗೆ ಬರ್ತೀರಿ ನಡೀರಮ್ಮ, ಅಲ್ಲೇ ಊಟ ಮಾಡ್ತೀರ. ಅಮ್ಮ ನನಗೇನು ಊಟ ಬೇಡಮ್ಮ, ಮಧ್ಯಾಹ್ನ ಊಟ ಮಾಡಿದ್ದು ಇನ್ನೂ ಅರ್ಗಿಲ್ಲ, ನಾನು ಇಲ್ಲೇ ಮಲ್ಕೊತೀನಿ. ನೀವು ಹೋಗಿ ಊಟ ಮಾಡಿ ಮಲ್ಕೊ ಹೋಗ್ರಮ್ಮ. ನೀನು ಯಾಕೆ ಊಟ ಬೇಡ ಅಂತ ಇದೆ ಅಂತ ನನಗೆ ಗೊತ್ತು. ಕವಿತಾ ಇಲ್ಲಿಗೆ ಎತ್ಕೊಂಬಂದ್ಬಿಡೋಗಮ್ಮ ಒಂಚೂರು, ಇಲ್ಲೇ ಊಟ ಮಾಡ್ಬಿಡ್ತೀನಿ ನಾವು. ಸರಿ ಅಖಿಲಮ್ಮ ಆಯ್ತು, ಇಲ್ಲಿಗೆ ಎತ್ಕೊಂಬರ್ತೀನಿ. ಜಾನು ಯಾರು ತಂದಿರೋದು ಫ್ರಾಕು? ಎಷ್ಟು ಚೆನ್ನಾಗೈತೆ. ಬಬ್ಲು ನೀನು ತಗೊಂಡಿದ್ದು? ಸರಿ ಅಖಿಲಮ್ಮ ನಾನು ಊಟ ಎತ್ಕೊಂಬರ್ತೀನಿ. ಅಮ್ಮ ಊಟ ಏನು ಬೇಡಮ್ಮ ನಮಗೆ, ಏನು ಹೊಟ್ಟೆ ಹಸಿವೇನಿಲ್ಲ, ಬರೋ ಊಟ ಮಾಡ್ಕೊಂಬಂದಿದ್ದು ನಾವು. ಎಷ್ಟು ಬೇಕೋ ಅಷ್ಟು ತಿನ್ನಮ್ಮ, ಎಷ್ಟು ಬೇಕೋ ಅಷ್ಟು ತಿನ್ನು, ಮಗುಗೂ ತಿನ್ಸು. ಸವಿತಾ ಮಗು ಟಾನಿಕ್ ಹಾಕ್ಬಿಟ್ಟ ಮುಳುಗಿಸ್ಕೊಂಡಿಯಮ್ಮ, ಎಷ್ಟೊತ್ತು ಆಗೋಗೈತೆ ನೋಡು, ಅವಾಗ 8:45 ಆಗೋಯ್ತು. ಎದುಳು. ಸರಿ ಅಖಿಲಮ್ಮ ಆಯ್ತು. ಬಬ್ಲು ಜಾನು ಟಾನಿಕ್ ಹಾಕ್ಕೊಳ್ಳಿನಮ್ಮ. ಇನ್ನೇನಮ್ಮ ಸಂಗೀತ ನಿಮ್ಮ ಭಾವನೆ ಅಂತ ಚೆನ್ನಾಗವ್ರಾ? ಅಮ್ಮ ಇವಾಗ ಅವ್ರು ಇಲ್ಲಿಲ್ಲ, ಊರಿಗೆ ಹೋದ್ರು. ಎಷ್ಟು ಹೇಳೋದು ಕೇಳಲಿಲ್ಲ, ನಾನು ಊರಿಗೆ ಹೋಗ್ತೀನಿ ಅಂತಂದ್ರು. ಅದಕ್ಕೆ ಹೆರಿಗೆ ಆದಮೇಲೆ ಒಂದು 5 ತಿಂಗಳ ಕರ್ಕೊಂಬರೋಣ ಅಂತಮ್ಮ. ಅಯ್ಯ ಇಲ್ಲಿಗೆ ಕಳಿಸ್ಬೋದಾಗಿತ್ತಲ್ಲ, ಇಲ್ಲೇ ಇರ್ತಾ ಇದ್ಲು. ನಂಗೊಂದು ಫೋನ್ ಮಾಡೋಕ್ಕಾಗಿಲ್ಲ, ನಾನೇ ಬಂದು ಕರ್ಕೊಂಬರ್ತಾ ಇದ್ದೆ. ಪಾಪ ಅಮ್ಮ ನಾಲ್ಕು ಏನು ಕಳಿಸಿತ್ತು ನಿಮ್ಗೆ. ಹಾಸ್ಪಿಟ್ಲ್ ಬೇರೆ ಹತ್ರ ಇಲ್ಲ ಏನೂ ಇಲ್ಲ. ಇಲ್ಲಮ್ಮ ಅಲ್ಲೇ ಹತ್ರವೇ ಹಾಸ್ಪಿಟ್ಲ್ಗಳು, ಅಲ್ಲೇ ತೋರಿಸ್ತಾವ್ರೆ ಅವರು, ಚೆನ್ನಾಗಿ ನೋಡ್ಕೊತಾರೆ ಹೇಳಮ್ಮ. ನೋಡಮ್ಮ ಇವನು ಆಟ ಆಡಿ ಆಡಿ ಮಾತಾಡಿ ಸುಸ್ತಾಗ್ಬಿಟ್ಟು ಈಗ ನಿದ್ದೋಗ್ಬಿಟ್ಟು ಇವಾಗ. ಮಕ್ಕಳಿದ್ರೆ ನಮ್ಮ ಮನೆಗೆ ಚಂದ. ನೋಡು ನಾವಿಲ್ಲಿ ಬಂದು 4 ಗಂಟೆಗೆ ಕೂತ್ಕೊಂಡಿರೋರು. ಆ ಟೈಮ್ ಅದು ಎಷ್ಟು ಹೋಯ್ತು ಅನ್ನೋದೇ ತಿಳಿಲ್ಲ. ಇವಾಗ ಟೈಮ್ ಕಡೆ ನೋಡಿದ್ರೆ 8:45. ಅಯ್ಯೋ ಏನು ಮಕ್ಕಳು ಏನೋ. ಹೋಗಮ್ಮ ವಿಜಯ್ ಇಲ್ಲಿಗೆ ಬರಲ್ಲ ನಮ್ಮ ಮಲ್ಕೊಳಕ. ಬರ್ತಾನಮ್ಮ ಅವ್ನು ಇಲ್ಲೇ ಮಲ್ಕೊಳೋದು. ಇವ್ರು 3 ಇಲ್ಲೇ ಮಲ್ಕೊಳೋದು. ನಾವು 6 ರೂಮಾಗ ಮಲ್ಕೊಂತಾರೆ. ಅಜಯ್ನೂ ಕವಿತಾ ಅಲ್ಲಿ ಮಲ್ಕೊತಾರೆ, ನಾವು ಇಲ್ಲೇ ಮಲ್ಕೊಳೋದು. ಏನೋ ಇವತ್ತು ಅಲ್ಲೇ ಮಲ್ಕೊಂಡವನಂತೆ. ನಾವು ಬಂದಿರೋದಕ್ಕೆ ಅಮ್ಮ ಅವ್ನು ಬೇಜಾರು ಮಾಡ್ಕೊಂಡು ಅಲ್ಲೇ ಮಲ್ಕೊಂಡಿರೋದು. ನಾನು ಹೇಳಿದ್ರೆ ನೀನು ಕೇಳಲ್ಲಮ್ಮ. ಎಲ್ಲೋಗಿದ್ರು ಇಷ್ಟೊತ್ತುನಾ? ಯಾಗ ದಾಮೋದರ ಫೋನ್ ಮಾಡಿದ್ದ, ಬೆಳಗ್ಗೆ ಮದುವೆ ಅಂತೆ, ಅದಕ್ಕೆ ಬನ್ರಿ ಅಂತ ಹಿಡಿದ್ಬಿಟ್ಟವನೆ. ಇದು ಅವ್ರ ಮಗಳು ಒಂದೇ ಬೊಂಬಳಿ ಅಂತ, ಸಂಗೀತ ಅಕ್ಕನ್ಕೋಬೇಕು ಅಂತ. ಎಲ್ಲಿರೋದು ಹೇಳು ಅಡ್ರೆಸ್ಸು, ನಾವು ಹೋಗಿ ಕೂತ್ ಬರ್ತೀರಿ ಅಂತನ್ನ. ಏನು ಬೇಡಪ್ಪ ಇಲ್ಲಿಗೆ ಬಂದವಳೆ.
ಕರ್ಕೊಂಬರ್ತೀನಿ ಬೆಳಗ್ಗೆ ಬರೋವಾಗ ನಾವು ಜೊತೆಗೆ ಬರ್ತೀರಿ ಅಂತ ಹೇಳಿದೆ. ಯಾರಪ್ಪ ದೀಪಿಕಕ್ಕೆ ಮದುವೆನಾ? ಹೂನಮ್ಮ, ನಾಳೆನೇ ದಿನ ಚೆನ್ನಾಗೈತಂತೆ. ಸಿಂಪಲ್ಲಾಗಿ ಎಲ್ಲೋ ದೇವಸ್ಥಾನದಾಗ ಮದುವೆ ಮಾಡ್ತಾವ್ರೆ. ಅದೇನಪ್ಪ ಇರೋದು ಒಬ್ಳೆ ಮಗಳೇನ ಗ್ರ್ಯಾಂಡಾಗಿ ಮಾಡ್ತೀರಾ? ಏನೋ ಅವ್ರ ಅಳಿಂಕ ಇಷ್ಟ ಇಲ್ಲ ಅಂತಮ್ಮ ಗ್ರ್ಯಾಂಡಾಗಿ ಮಾಡ್ಕೊಳೋದು, ಅದಕ್ಕೆ ಎಲ್ಲೋ ಸಿಂಪಲ್ಲಾಗಿ ಮಾಡ್ತಾವ್ರೆ. ಏನೋ ಅವ್ರವ್ರ ಇಷ್ಟ. ಗ್ರ್ಯಾಂಡಾಗಿ ಮಾಡೋ ದುಡ್ಡನ್ನ ಒಂಥವ ಹಾಕಿದ್ರೆ ಏನಕ್ಕನ ಆಗ್ತದೆ ಅಂತ ಅವ್ರ ಆಲೋಚನೆ. ಇವಾಗೆಲ್ಲ ಹಂಗೇನಮ್ಮ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡು ಅದೇ ದುಡ್ಡನ್ನ ಏನಕ್ಕನ ಉಪಯೋಗಿಸ್ಕೊತಾರೆ. ಅದು ಸರಿನೇನ್ರಿ ಮಾವ, ಅದು ಸರಿನೇ ನೀವು ಹೇಳ್ತಾ ಇರೋದು. ಅಲ್ಲ, ಗ್ರ್ಯಾಂಡಾಗಿ ಮದುವೆ ಮಾಡೋ ಬದಲು ಎಲ್ಲ ಸಿಂಪಲ್ಲಾಗಿ ತಾಳಿ ಕಟ್ಕೊಂಡು ಒಂದು ರಿಸೆಪ್ಷನ್ ಮಾಡ್ಕೊಂಡ್ರೆ ಮುಗೀತು. ಏನಕ್ಕನ ಆಗ್ತದಲ್ಲ ಮಾವ ದುಡ್ಡು ಕಾಸು. ಊರಪ್ಪ ಇವಾಗಿನ ಕಾಲದಾಗ ಅದನ್ನು ಕರ್ಕೊಂಬಿಟ್ಟವ್ರೆ ಹುಡುಗರು. ಬೇಡ ಬೇಡ ಅಂತಾರೆ, ಎಲ್ಲ ರಿಜಿಸ್ಟ್ರ್ ಮದುವೆಗಳು ಆಗೋದು ಕರ್ಕೊಂಬಿಟ್ಟವ್ರೆ. ಊಟ ಮಾಡ್ತೀರಾ? ಹ್ಞೂ ಆಯಿತು, ನಂದು ಊಟ. ನಾನು ಹೋಗಿ ಮಲಗ್ತೀನಿ. ಅದೇ ಏನು ಸಂಜಯ್ ವಿಜಯಲ್ಲಿ ಮೂವರು ಎಲ್ಲೋದ್ರ? ಅವರೆಲ್ಲ ಆವಾಗಿನ ಮಲ್ಕೊಂಬಿಟ್ರು, ನೀವೇ ಇನ್ನೂ ಎತ್ತಿರೋದು. ಕವಿತಾ ಊಟ ತರಕ್ಕೆ ಹೋಗೋಳೆ, ನಾವು ಮಲ್ಕೊಳೋದೆ. ಬೆಳಗ್ಗೆ ಬಿರಿ ನಂಗೆ ಎದ್ದೇಳಮ್ಮ ಸಂಗೀತ. ಏನೋ ಪಾಪ ಅವ್ರು ಬೆಲೆ ಕೇಳ್ತಾವ್ರು ನಿನ್ನ. ಹಂಗೆ ಮದುವೆ ಮುಗಿಸ್ಕೊಂಡು ನೀವು ಊರಿಗೆ ಹೋಗಿರಂತೆ, ನಾವು ಮನೆಗೆ ಬರ್ತೀರಿ. ಹ್ಞೂ ಸರಿನಪ್ಪ, ಆಯಿತು. ಮಗುನ ಕೊಡಮ್ಮ, ನೀವು ಅಪ್ಪನ ಮನಸ್ಲಿ ಕೊಡು ಮಗುನ. ರೀ ಇಸ್ಕೊಂಡು ಮಗುನ ಮನಸ್ಸೋಗು. ಅಲ್ಲಮ್ಮ, ರಾಧಮ್ಮನ ಮೇಲೆ ಯಾಕೆ ನೀನು ಜಗಳಕ್ಕೆ ಹೋಗಿದ್ದು? ಹಾಂ ಅಮ್ಮ, ನನ್ನೇನು ಕೇಳಬೇಡ ನೀನು, ಇವ್ರನ್ನ ಕೇಳು, ಇವ್ರು ಹೇಳ್ತಾರೆ. ಅತ್ತೆ, ನಾವು ಅವ್ರ ಮೇಲೆ ದ್ವೇಷ ಕಟ್ಕೊಂಡು ಜಗಳಕ್ಕೆ ಹೋಗೋಕ್ಕೆ ಅವ್ರ ಥರ ಕೆಟ್ಟೋರಲ್ಲ ಅತ್ತೆ ನಾವು. ಆವತ್ತು ಬಬ್ಲೂ ಜ್ಯೋತಿ ಇಬ್ಬರು ಅಂಗಡಿಗೆ ಹೋಗ್ತಾಯಿದ್ರು. ಆಮೇಲೆ ಮಾತಾಡಿಸ್ತಾ ಇದ್ಲ ಇಮ್ಮನು. ಬಬ್ಲೂನು ಏನೋ ಅಂತಂತೆ. ಬಬ್ಲು ಹತ್ಕೊಂಡು ನನ್ನ ಹತ್ರಕ್ಕೆ ಬಂದ. ನಾನು ಹಂಗೆಲ್ಲ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಈ ಬಬ್ಲು ನಾನು ಜ್ಯೋತಿನ ನೀವು ಅಂಗಡಿಗೆ ಹೋಗ್ಬಿಟ್ಟು ಮನೆಗೆ ಹೋಗ್ರಮ್ಮ ಅಂತ ಹೇಳ್ಬಿಟ್ಟು ನಾನು ತ್ವಾಟ ಕಡೆ ಹೊರಟೋದೆ. ಆಮೇಲೆ ತ್ವಾಟದಿಂದ ಬರೋಪಟ್ಟಿಗೆ ನಮ್ಮ ಅಣ್ಣ ಬಂದು ಅಲ್ಲಿ ನಿಂತ್ಕೊಂಡು ಬೈತಾವನ ಇಮ್ಮನ್ನ. ಬಬ್ಲು ನೀರು ಹೊತ್ತೋದಂತೆ, ಜ್ಯೋತಿ ಬಟ್ಟೆಗೆ ಹೋಗಿ ಹೊತ್ತಂತೆ. ಹಿಂಗೆಲ್ಲ ಮಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗಲ್ಲತ್ತೆ. ನಾವು ಮನೆಗೆ ಮಕ್ಕಳ ಕೈಲಿ ಕುಡ್ದಿದ್ದು ಗ್ಲಾಸ್ ಎತ್ತು ಪಕ್ಕಿಕ್ಸಲ್ಲ, ನಾವು ಹಂಚಾಗ್ತಾ ಇದ್ದೀರಿ. ಇವರು ಕರ್ಕೊಂಡೋಗ್ಬಿಟ್ಟು ಕೂಲಿಯವರಂಗೆ ಕೆಲಸ ಮಾಡಿಸ್ಕೊಂಬಿಟ್ರೆ ನಮ್ಗೆ ಎಷ್ಟು ನೋವಾಗಲ್ಲ? ಹಾಂ, ಏನು ನಮ್ಮ ಮಕ್ಳೇನು ಕೂಲಿಯವರ ಮುನ್ಕ? ಅದಕ್ಕೆ ನಾನು ಹೋಗಿ ಸಂಗೀತನ ಬೈದೆ. ನಾವು ಯಾರಾದರೂ ಇದ್ರೇ ಕಳಿಸ್ಬೇಕು ಮಕ್ಕಳನ್ನ ಆಚೆಗೆ, ಇಲ್ದಿದ್ದು ಯಾಕೆ ಕಳಿಸ್ತೀಯ ಅಂತ. ಅದಕ್ಕೆ ಸಂಗೀತ ಹೋಗಿ ಮಾತಾಡೋದಕ್ಕೆ ನೀನು ಅಂಥವಳು ಇಂಥವಳು ನಿನ್ನ ಭಾಳ ಗೊತ್ತು ಅಂತಂದ್ರೆ ಅವಳು ಸುಮ್ಮನೆ ಬಿಡ್ತಾಳ. ಅದಕ್ಕೆ ಒಂದೆರಡು ಬಿಗಿದ್ಲು. ತಪ್ಪೇನಿಲ್ಲ ಅತ್ತೆ, ಮುಂದೆ ಜಾಸ್ತಿ ಹೋಗುತ್ತೆ ನಮ್ಮೂರಾಗ. ಹೂನಪ್ಪ, ಅವತ್ತು ನಾನು ನಿಮ್ಮ ಅತ್ತಿಗೆ ಬಬ್ಲು ಬರ್ತ್ಲೇಕ ಎಲ್ಲರನ್ನೂ ಕೂಗಬೇಕು ಅಂತ ಓದ್ತಾ ಇದ್ರೆ ನಿಮ್ಮ ಅತ್ತಿಗೆನ ಹಂಗೆ ಆಡ್ಕೊಂಡು ನೆಗಿತಾ ಇದ್ದಪ್ಪ. ಅಮ್ಮನ ಜಯಮ್ಮನೂ ನಿಮ್ಮ ಅತ್ತಿಗೆ ಇಬ್ರು ಆಡ್ಕೊಂಡು ನೆಗಿತಾ ಇದ್ರು. ಹಂಗೆಲ್ಲ ಆಡ್ಕೊಳೋದು ಯಾಕಪ್ಪ? ದೂರಕ್ಕೆ ಫಲ ಪಾಪ, ಯಾವುದೋ ಒಂದು ಆಗಲಿ ಬಿಡು, ಅವ್ರಿಗೂ ವಯಸ್ಸಾದ ಕಾಲದಾಗ ಆಸರೆ ಆಗಿತ್ತೈತೆ. ಹಂಗೆಲ್ಲ ಮಾತಾಡ್ಕೊಡ್ದು. ಆ ರಾಧಮ್ಮಂದು ಯಾವಾಗಲೂ ಇದ್ದಿತ್ತೆ. ಅದೇನು ಜನಗಳು ಅದೇನಪ್ಪ ಬಲೆ ಬೇಜಾರಪ್ಪ ಅಂತ ಜನಗಳು ಅಕ್ಕಪಕ್ಕ ಇದ್ರೆ. ಅದಕ್ಕೆ ಅಮ್ಮ ನಂಗೂ ಪಾಪ ಬಂದ್ಬಿಟ್ಟ. ಹೋಗಿ ಎರಡು ಬಿಗಿದ್ನೆ ನೋಡು, ಏನು ಬಾಯಿಗೆ ಬಂದಾಗ ಮಾತಾಡ್ತಾಳಮ್ಮ. ನೀನು ಹಂಗೆ ಓಡ್ ಬಂದೋಳು, ನೀನೆಷ್ಟು ನಾನೆಷ್ಟು ಅಂತಾಳೆ. ಅದಕ್ಕೆ ಯಾಕೋ ಮುಂಚೆಗೆ ಬೇಜಾರಾಗೋಯ್ತು. ಅಮ್ಮ ಬೆಳಗ್ಗೆ ಬೇಗ ಎದ್ದೇಳ್ಬೇಕಮ್ಮ ಸಂಗೀತ. ಹಾಂ, ನಾವು ನಮ್ಮ ಕಾರಾಗ ಬರ್ತೀರಿ. ಹಾಂ, ನೀವು ನಿಮ್ಮ ಕಾರಾಗ ಹೋಗಿ ಮದುವೆ ನೋಡ್ಕೊಂಡು ಹಂಗೆ ಹೋಗಮ್ಮ. ಹಾಂ ಸರಿ ಅಮ್ಮ, ಆಯಿತಾ. ಸರಿ ಅಮ್ಮ, ಕವಿತಾ ಊಟ ತಂದಿಟ್ಕೊಳ್ಳಿ, ತಿಂದ್ಬಿಟ್ಟು ಮಲ್ಕೊಳ್ಳೋಣ.